ದಾವಣಗೆರೆ ಬೈ ಎಲೆಕ್ಷನ್ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಕಾರ್ತಾ ಇರುವಂತದ್ದು ಕುಟುಂಬ ರಾಜಕಾರಣ ಪ್ರಸ್ತಾಪಿಸಿ ಕೈ ಲೀಡರ್ ಕೌಂಟರ್ ಕೊಡ್ತಾ ಇದ್ದಾರೆ. ಒಂದೇ ಕುಟುಂಬಕ್ಕೆ ಎಷ್ಟು ಸಲ ಅಂತ ಟಿಕೆಟ್ ಕೊಡ್ತೀರಾ? ದಕ್ಷಿಣ ಕ್ಷೇತ್ರ ಮತ್ತೆ ಶಾಮನೂರು ಕುಟುಂಬಕ್ಕೆ ನೀಡಬೇಕಾ? ಕುಟುಂಬ ರಾಜಕಾರಣವನ್ನ ಪ್ರಸ್ತಾಪಿಸಿ ಕೈ ಲೀಡರ್ ಕೌಂಟರ್ ಕೊಡ್ತಾ ಇದ್ದಾರೆ. ಒಂದೇ ಕುಟುಂಬಕ್ಕೆ ಎಷ್ಟು ಸಲ ಅಂತ ಹೇಳ್ಬಿಟ್ಟು ಟಿಕೆಟ್ ಅನ್ನ ಕೊಡಬೇಕು? ದಕ್ಷಿಣ ಕ್ಷೇತ್ರ ಮತ್ತೆ ಶಾಮನೂರು ಕುಟುಂಬಕ್ಕೆ ನೀಡಬೇಕಾ? ಶಾಮನೂರು ಕುಟುಂಬಕ್ಕೆ ಪ್ರಶ್ನಿಸಿದಂತಹ ಅಬ್ದುಲ್ ಜಬ್ಬಾರ್, ದಾವಣಗೆರೆಗೆ ದಕ್ಷಿಣ ಕ್ಷೇತ್ರದಲ್ಲಿ 88,000 ಮುಸ್ಲಿಂ ಮತ ಇದೆ. ಅಹಿಂದ ಮತ ಸೇರಿ ಶೇಕಡ 90ರಷ್ಟು ವೋಟ್ ಬ್ಯಾಂಕ್ ಇದೆ. 30ರಿಂದ 40 ವರ್ಷದಿಂದ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದೀವಿ. ಈ ಹಿಂದೆ ಹಿರಿಯರು ಸೆಕ್ಯುಲರ್ ನಾಯಕರಾಗಿದ್ದ ಕಾರಣ ನಾವು ಹಿರಿಯ ನಾಯಕರಿಗೆ ಬೆಂಬಲವನ್ನ ನೀಡಿದ್ವಿ. ಆ ಸ್ಥಾನ ತೆರವಾಗಿದ್ದು ಅಲ್ಪಸಂಖ್ಯಾತರಿಗೆ ಅವಕಾಶ ನೀಡಿ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ಅಬ್ದುಲ್ ಜಬ್ಬಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರೀ ಕುತೂಹಲವನ್ನು ಮೂಡಿಸ್ತಾ ಇದೆ ದಾವಣಗೆರೆ ಬೈ ಎಲೆಕ್ಷನ್. ದಾವಣಗೆರೆ ಎಲೆಕ್ಷನ್ ಅಲ್ಲಿ ಮುಸ್ಲಿಮರಿಗೆ ಮಣೆ ಹಾಕುತ್ತಾ ಆಗಿದ್ರೆ ಜಿದ್ದಾಜಿದ್ದಿನ ಕಣವಾದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ. ದಾವಣಗೆರೆ ಬೈ ಎಲೆಕ್ಷನ್ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು ಕುಟುಂಬ ರಾಜಕಾರಣವನ್ನು ಪ್ರಸ್ತಾಪಿಸಿ ಕೈ ಲೀಡರ್ ಕೌಂಟರ್ ಕೊಟ್ಟಿದ್ದಾರೆ. ಒಂದೇ ಕುಟುಂಬಕ್ಕೆ ಎಷ್ಟು ಸಲ ಅಂತ ಟಿಕೆಟ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ದಕ್ಷಿಣ ಕ್ಷೇತ್ರ ಮತ್ತೆ ಶಾಮನೂರು ಕುಟುಂಬಕ್ಕೆ ನೀಡಬೇಕಾ ಟಿಕೆಟ್ ಅನ್ನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಶಾಮನೂರು ಕುಟುಂಬಕ್ಕೆ ಪ್ರಶ್ನಿಸಿದಂತಹ ಅಬ್ದುಲ್ ಜಬ್ಬಾರ್, ದಾವಣಗೆರೆಗೆ ದಕ್ಷಿಣ ಕ್ಷೇತ್ರದಲ್ಲಿ 88,000 ಮುಸ್ಲಿಂ ಮತಗಳಿದೆ ಅಂತ ಕೂಡ ಹೇಳ್ತಿದ್ದಾರೆ. ಅಹಿಂದ ಮತ ಸೇರಿ ಶೇಕಡ 90ರಷ್ಟು ವೋಟ್ ಬ್ಯಾಂಕ್ ಕೂಡ ಇದೆ. 30ರಿಂದ 40 ವರ್ಷದಿಂದ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದೀವಿ. ಈ ಹಿಂದೆ ಹಿರಿಯರು ಸೆಕ್ಯುಲರ್ ನಾಯಕರಾಗಿದ್ದ ಕಾರಣ ನಾವು ಹಿರಿಯ ನಾಯಕರಿಗೆ ಬೆಂಬಲವನ್ನು ನೀಡಿದ್ವಿ ಅಂತ ಕೂಡ ಹೇಳ್ತಿದ್ದಾರೆ. ಒಂದೇ ಕುಟುಂಬಕ್ಕೆ ಎಷ್ಟು ಸಲ ಅಂತ ಕೊಡಬೇಕು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಸ್ಥಾನ ತೆರವಾಗಿದ್ದು ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕೊಡಬೇಕು. ಒಂಥರ ಕುಟುಂಬ ರಾಜಕಾರಣ ಆಗೋ ಥರ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇರುವಂತಹ ಈ ಒಂದು ದಾವಣಗೆರೆ ಬೈ ಎಲೆಕ್ಷನ್ ಮುಸ್ಲಿಮರಿಗೆ ಮಣೆ ಹಾಕುತ್ತಾ ಹಾಗಿದ್ರೆ ಜಿದ್ದಾಜಿದ್ದಿನ ಕಣವಾಗಿದೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಇದೀಗ. ಒಂದೇ ಫ್ಯಾಮಿಲಿಯ ಮೆಂಬರ್ಸ್ಗೆ ಟಿಕೆಟ್ ಅನ್ನ ಕೊಟ್ಟಾಗ ಆಬ್ವಿಯಸ್ಲಿ ಅಸಮಾಧಾನ ವ್ಯಕ್ತವಾಗೇ ಆಗುತ್ತೆ. ಬಿಕಾಸ್ ಅವ್ರನ್ನ ಬಿಟ್ಬಿಟ್ಟು ಆಚೆ ಬಿಟ್ಬಿಟ್ಟು ಬೇರೆಯವ್ರಿಗೂ ಕೂಡ ಟಿಕೆಟ್ ಕೊಡಬೇಕಲ್ವಾ? ಒಂದೇ ಕುಟುಂಬದವ್ರನ್ನ ಎಷ್ಟು ಸಲ ಅಂತ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀರಾ? ಕೈ ಲೀಡರ್ ಕೌಂಟರ್ ಕೊಡ್ತಾ ಇದ್ದಾರೆ. ಶಾಮನೂರು ಕುಟುಂಬಕ್ಕೆ ಪ್ರಶ್ನಿಸಿದಂತಹ ಅಬ್ದುಲ್ ಜಬ್ಬಾರ್, ಒಂದು ಕಡೆ ಮುಸ್ಲಿಂ ಮತಗಳಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 88,000 ಮುಸ್ಲಿಂ ಮತಗಳಿದೆ. ಸೊ ಅಹಿಂದ ಮತ ಸೇರಿ ಶೇಕಡ 90ರಷ್ಟು ವೋಟ್ ಬ್ಯಾಂಕ್ ಕೂಡ ಇದೆ. ಹಾಗಿದ್ರೆ 30ರಿಂದ 40 ವರ್ಷದಿಂದ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಮೆ ಮಾಡಿದ್ದೀವಿ, ಅದ್ಯಾವುದು ಕೂಡ ಲೆಕ್ಕಕ್ಕಿಲ್ವಾ? ಯಾಕೆ ಒಂದೇ ಕುಟುಂಬದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಅಲ್ಲೇ ಯಾಕೆ ಟಿಕೆಟನ್ನು ಕೊಡ್ತಾ ಇರೋದು ಅಂತ ಹೇಳಿಬಿಟ್ಟು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ದಾವಣಗೆರೆಯ ಬೈ ಎಲೆಕ್ಷನ್. 30ರಿಂದ 40 ವರ್ಷದಿಂದ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ. ಈ ಹಿಂದೆ ಹಿರಿಯರು ಸೆಕ್ಯುಲರ್ ನಾಯಕರಾಗಿದ್ದಂತಹ ಕಾರಣ ನಾವು ಹಿರಿಯ ನಾಯಕರಿಗೆ ಬೆಂಬಲವನ್ನು ನೀಡಿದ್ವಿ. ಆ ಸ್ಥಾನ ತೆರವಾಗಿದ್ದು ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ನೀಡಿ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಹಕ್ಕೊತ್ತಾಯವನ್ನು ಕೇಳ್ತಾ ಇರುವಂಥದ್ದು. ಪಕ್ಷಕ್ಕಾಗಿ ನಾವು ಕೂಡ ದುಡಿದಿದ್ದೀವಿ, ಟಿಕೆಟ್ ಕೊಡಿ, ಮುಸ್ಲಿಂ ಮತಗಳಿಗೆ ಮಣೆ ಹಾಕ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಸಾಮಾಜಿಕ ನ್ಯಾಯ ಬೇಡವಾ? ಅಬ್ದುಲ್ ಜಬ್ಬಾರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದೇ ಕುಟುಂಬಕ್ಕೆ ಎಷ್ಟು ಸಲ ಟಿಕೆಟ್ ಕೊಡಬೇಕು? ಜಿದ್ದಾಜಿದ್ದಿನ ಕಣವಾಗಿದೆ ಇದೀಗ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ದಾವಣಗೆರೆಯ ಬೈ ಎಲೆಕ್ಷನ್. ಪೈಪೋಟಿ ಕೂಡ ಹೆಚ್ಚಾಗಿದೆ. ಟಿಕೆಟ್ ಯಾರಿಗೆ ಅನ್ನುವಂಥದ್ದು ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಹಕ್ಕೊತ್ತಾಯವನ್ನು ಕೇಳ್ತಾ ಇದ್ದಾರೆ. ಆ ಸ್ಥಾನ ತೆರವಾಗಿದ್ದು ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕೊಡಬೇಕು, ನಾವು ಹಿರಿಯರು ನಾಗರಿಕರಿಗೆ ಬೆಂಬಲವನ್ನು ನೀಡಿದ್ದೇವೆ ಅಂತ ಹೇಳ್ತಿದ್ದಾರೆ.